ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಮಡಿಕೇಶ್ವರ ಗ್ರಾಮ ಪಂಚಾಯಿತಿಯಲ್ಲಿ ಹಲವಾರು ಸಮಸ್ಯೆಗಳನ್ನು ಇದ್ದರೂ ಕೂಡ ಆ ಸಮಸ್ಯೆಯನ್ನು ಆಲಿಸದೆ ಟಿವಿ 66 ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ಗ್ರಾಮದ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಹೋಗುತ್ತಿದ್ದೇವೆ, ಯಾವುದೇ ಸಮಸ್ಯೆಯಿಲ್ಲದಂತೆ ಕಾರ್ಯವನ್ನು ಮಾಡುತ್ತಿದ್ದೇವೆ ಎಂದು ಸುಳ್ಳು ಹೇಳಿದರು. ಅಲ್ಲಿಯ ಜನರ ಜೊತೆ ಟಿವಿ 66 ಕನ್ನಡ ನ್ಯೂಸ್ ಚಾನೆಲ್ದಿಂದ ಸಾರ್ವಜನಿಕರಲ್ಲಿ ಕೇಳಿದಾಗ ಯಾವ ಒಬ್ಬ ಅಧಿಕಾರಿಯನ್ನು ನಮ್ಮ ಓಣಿಗಳಲ್ಲಿ ತಿರುಗಾಡದೆ ಯಾರು ದಬ್ಬಾಳಿಕೆ ಮಾಡ್ತಾರೋ ಅಂತವರ ಮನೆ ಮುಂದೆ ಗಟ್ರು ಸ್ವಚ್ಛತೆ ಇಡ್ತಾರೆ, ನಮ್ಮಂತರ ಮನೆ ಮುಂದೆ ಸ್ವಚ್ಛ ಮಾಡದೆ ಹಾಗೆ ಬಿಟ್ಟು ಹೋಗ್ತಾರೆ, ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಮೇಲೆ ಆರೋಪಿಸಿದರು. ಇದೇ ತರಹದ ಹಲವಾರು ಸಮಸ್ಯೆಗಳನ್ನು ಇದಾವೆ. ಮನೆ ಬಿಲ್ಲುಗಳನ್ನು ಕೂಡ 6 ವತಿಗಳಿಂದ ಪೆಂಡಿಂಗ್ ಇದಾವೆ. ಕೇಳಿದರೆ ಸರಿಯಾಗಿ ರೆಸ್ಪಾನ್ಸ್ ಕೊಡುವುದಿಲ್ಲ. ಮತ್ತು ಈ ಖಾತಾ ಮಾಡಿಸಿಕೊಳ್ಳಲು ಗ್ರಾಮ ಪಂಚಾಯಿತಿಗೆ ಹೋದಾಗ ಅಲ್ಲಿಯ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ನಮ್ಮ ಕಂಪ್ಯೂಟರ್ನಲ್ಲಿ ನೆಟ್ ಖಾಲಿಯಾಗಿದೆ, ಡೊಂಗೋಲಿಲ್ಲ, ನೆಟ್ ಇಲ್ಲ, ಪಿಡಿಒ ಇಲ್ಲ, ನಾಳೆ ಬರ್ತಾರೆ, ನಾಳೆ ಬಾ ಎಂದು ಇದೇ ತರಹ ದಿನಾಲು ತಿರುಗಾಡಿಸುತ್ತಿದ್ದಾರೆ. ಸಾರ್ವಜನಿಕ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಮೇಲೆ ಆರೋಪಿಸಿದರು. ದಯವಿಟ್ಟು ಸಂಬಂಧಪಟ್ಟ ತಾಲೂಕಾಧಿಕಾರಿಗಳು ಇವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಸಾರ್ವಜನಿಕರ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಟಿವಿ 66 ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ತಮಗೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. ದಿನ ರೊಕ್ಕ ಬಿಲ್ ಆಗಿಲ್ಲ, ತರ ಹೊಡೆದಿಲ್ಲ, ಲಕ್ಷ ಹಾಕಿ ಕಟ್ಟಾರ, ₹1 ಇಲ್ಲ ಬಿಲ್ ಇಲ್ಲ. ನೀವು 12 ಯಾಕೆ ಬರ್ತೀರಿ ಅಂತ ಕೇಳ್ಬೇಕಲ್ರಿ, ಮುಂಜಾನೆ 10 ಬಾ ಅಂತ ಹೇಳ್ಬೇಕಿಲ್ರಿ ಅವ್ರಿಗೆ. ಅವ್ರು ಹೇಳಿ ಕೇಳಲ್ಲ, ನಮ್ಗೆ ಗೊತ್ತದಪ್ಪ, ನಿಮ್ಗೇನು ಗೊತ್ತದ ಅಂತಾರ್ರಿ. ಏನ್ ಗೊತ್ತಿದಂತ್ರಿ? ಏನು ಅವ್ರು ಸಂಸಾರ ಹೊಲ ಮನೆ ಕೆಲಸ ಮಾಡಿ ಇಲ್ಲಿಗೆ ಬರ್ತಾರೆ, ಯಾರಿಗೂ ಗೊತ್ತ. ಮಾಡಿಕೊಡ್ತಾರೆ ಸರ್. ಒಂದೊಂದು ಗೌರ್ಮೆಂಟ್ ಇಂದ ಬಿಲ್ ಹಾಕೊಂಡು ಬಂದಿರ್ತಾರಲ್ಲ, ಅವಾಗೆಲ್ಲ ಬಿಲ್ ಹಾಕೋಣ ಅಂತ ಹೋದ್ರೆ ಅವರು ಡೊಂಗಲ್ ಕರೆನ್ಸಿ ಇಲ್ಲ, ಮತ್ತೆ ಅಧ್ಯಕ್ಷರು ಬಂದು ಮಾಡೋಣ 5 ದಿನ ಲೇಟ್ ಆಗುತ್ತೆ, 1 ವೀಕ್ ಆಗುತ್ತೆ, 1 ತಿಂಗಳೂ ಆಗ್ಬೋದು. ಬರೀ ಹಿಂಗೆ ಕತೆ ಅಂದರೆ ಕಾಲಹರಣ ಮಾಡುತ್ತಾರೆ. ಡೊಂಗಲ್ ಅಂದ್ರೆ ಏನು? ಡೊಂಗಲ್ ಮತ್ತೆ ಇರಬೇಕಲ್ರಿ, ಡೊಂಗಲ್ ಇರಬೇಕು, ಕರೆನ್ಸಿ ಅಂದರೆ ನಾವಂತವ್ರನ್ನ ಪಂಚಾಯತ್ ನೋಡಿದಂತ ಮಾತ್ರ ಬರೀ ಬೈಕಲ್ಲಿ ಅಡ್ಡಾಡೋದು. ಅಲ್ಲಿ ಅಂದರೆ ಕಾಲಹರಣ ಮಾಡ್ಕೊಂಡು ಬರೀ ಅಡ್ಡಾಡದೆ ನೋಡಿ ಹೊರತು ಅವ್ರ ಪಂಚಾಯತ್ ಒಳಗೆ ಯಾವುದು ಜನಸಾಮಾನ್ಯರ ಇದು ಕೇಳಿಲ್ಲ. ನಾವು ಮುಂದೆ ಪರಿಧಿಗಳು ಕೇಳಲ್ಲ ಅಂತ ಹೇಳ್ತೀರಿ. ಮತ್ತು ಅವರು ಅಧಿಕಾರಿಗಳು ಪಂಚಾಯತ್ ಇರೋದಿಲ್ಲ ಅಂತ ಹೇಳ್ತೀರೇನ್ರಿ? ಇರ್ತಾರೆ, ಅವ್ರು ಯಾವಾಗ ಬರ್ತಾರೆ ಅವಾಗ ಗೊತ್ತಿರಿ. ಮತ್ತೆ ನೀವೇ ಹೇಳಿದ್ರಿ, ಈಗ ಬರೀ ಸೈಕಲ್ ಮಾಡ್ಕೊಂಡು ಆ ಕಡೆ ತಿರುಗಾಡ ಮಾಡ್ತಾರೆ ಜನಸಾಮಾನ್ಯ. ಆದ್ರೂ ನೋಡ್ಬೋದು, ಆದ್ರೆ ಏನ್ ನೋಡ್ಕೊಂಡ್ ಬರ್ತಾರೆ ಗೊತ್ತಿಲ್ರಿ. ಮತ್ತೆ ಅದಕ್ಕೂ ರೀಸನ್ ಮಾಡ್ಬೋದು ಅವರು. ಇಲ್ಲಪ್ಪ ನಾನು ಊರು ಸಮೀಕ್ಷೆ ಮಾಡಕ್ ಹೋಗಿದ್ದೆ ಅದನ್ನು ಅನ್ಬೋದು ಅವರು. ಬಟ್ ಡೊಂಗಲೇನ ನಿಮ್ ಕೈಯಿಂದ ನಮ್ದಲ್ಲಿ ನಮ್ಮ ಸಿಸ್ಟರ್ದೊಬ್ಬರದು ಹೊಲದ್ದು ಶೆಡ್ ಹಾಕ್ಸ್ಕೊಂಡ್ ಬಂದಿದ್ದೇವ್ರಿ. ನೀವು ಹೋಗಿ ಕೇಳಿದ್ರೆ ಮೊನ್ನೆ ಹೇಳಿದ್ರು, ರೀಸನ್ ಹೇಳಿದ್ರು. ನೋಡ್ರಿ ಸರ, ಈ ಭಾಗದಾಗ ತೆಗ್ಗಿದ್ದಲ್ಲಿ ನೀರು ಸರಿಯಾಗಿ ಬರ್ತವೆ. ನಮ್ಮ ಮನಿಗೆ ಅದಾವ, ಒಂದ್ ಹನಿ ನೀರು ಬರಲು ನಾವು ಮಂದಿ ಮನೆಗೆ ಹೋಗಿ ನೀರು ತರಬೇಕು. ಒಂದ್ ದಿವಸ ಅಲ್ಲಿ ಯಾರು ಅಧಿಕಾರಿಗಳು ಅಂತ ನೋಡಲ್ಲ, ಯಾವೊಬ್ರು ಪಂಚಾಯತ್ ಮೆಂಬರ್ಗಳು ಹೇಳೋದು, ಯಾರು ಹೇಳೋಲ್ಲ. ಹೇಳಿ ಬ್ಯಾಸ್ರಿಗೆ ಎಷ್ಟು ದಿನಕ್ಕೊಂಡ್ ಬರ್ತಾರೆ ನೀರು? 2-3 ದಿನಕ್ಕೆ ಬಿಟ್ಟಾಗ ಅದು ಮಂದಿ ಮನೆಗೆ ಹೋಗಿ ತರ್ಬೇಕ್ರಿ. ನಮ್ಮ ಮನೆಗೆ ಬರೋದಿಲ್ಲ ನೀರು, ಒಟ್ಟ ಒಂದ್ ಹನಿ ಬರೋಲ್ಲ. ಒಂದ್ 3 ವರ್ಷ ಆಯ್ತು ನಾವು ಅಡ್ಡಾಡಕತ್ತಿ ಮಂದಿ ಮನೆಗೆ ನೀರು. ಪೂರ ಮ್ಯಾಗ ಏರಿಗಾರ ಸರ್, ದಿಬ್ಬಿಗಾರ ರಾಮನ ಗುಡಿ ಬಲ್ಲಿ ಚರಂಡಿ ಸ್ವಚ್ಛ ಅದ್ರಿ. ಚರಂಡಿದ ಸಮಸ್ಯೆ ನೀರಿಂದ ಅಷ್ಟೇ ಪ್ರಾಬ್ಲಮ್. ಎಲ್ಲ ತೆಗ್ಗಿದ್ದಲ್ಲಿ ಮಾಡದಲ್ಲಿ ಅವ್ರಿಗೆ ನೀರು ಬರ್ತಾವ, ನಮಗ್ ನೀರು ಬರೋದಿಲ್ಲ. ಎಲ್ಲ ಹೇಳಿ ಬ್ಯಾಸರಿಗ್ಯದ, ಪಂಚಾಯತಿಗೆ ಹೇಳಿ ಎಲ್ಲರಿಗೂ ಹೇಳಿ ಶೌಚಾಲಯ ಅದಾವ್ರಿ. ಕಟ್ಸಿವ್ರಿ, ನಾವೇ ಕಟ್ಸಿವ್ ಅಂತ ಅವ್ರೇನು ಕಟ್ಟಿಸ್ತಾರೆ ಬಿಟ್ಟು. ರೂಪಾಯಿದಾಗ ಆಗುವಲ್ಲ 4,000 15,000 ಹಾಕಿ ಕಟ್ಸಿವ್ರಿ. 12,000 ಕೊಡ್ತಾರಲ್ರಿ ಶೌಚಾಲಯ? 12,000 ಕೊಟ್ಟಾರಿ ಸರ್. 12,000 ಎದಕ್ಕತ್ತ ಇದು ಕಟ್ಟು ತೆಗಿಯಕ ಹೋಗ್ತದ, ಇದು ಮಾಡಕ ಹೋಗ್ತದ ರೀ. ಕೊಟ್ಟಾರಿ, ಕೊಟ್ಟರು ಅವ್ರು ನಾವು ಡಬಲ್ ಹಾಕಿ ಮಾಡಿಸಿವ್ರಿ. ಸಿಸ್ಟಮೆಟಿಕ್ ಹಂಗ ಎಕಡ್ರ ಮಾಡಿಸಿಲ್ಲ ಅದನ್ನು ಸರಿಯಾಗಿ. ಅದು ಎಕಡ್ರ ಮಾಡಿದ್ರ ದೊಡ್ಡ ಇದು ಆಗಿಬಿಟ್ಟು ಬಾಧ ಮಾಡಿಬಿಟ್ರೆ ಎಲ್ಲರೂ ಕೊಟ್ಟವ್ರು. ಕಟ್ಸೋರು ರೊಕ್ಕ ಹಾಕಿ ಹಳದಂಡಿಯ ಮಾಡ್ಯಾರ, ಈ ಪಂಚಾಯತ್ ಅಧಿಕಾರಿಗಳು ಏನ್ ಹೇಳಕ್ ಇಚ್ಛೆ ಪಡ್ತೀರಿ? ದೋಬಿಘಾಟ್ ನಿಮ್ಮಲ್ಲಿ ಹೇಳಿ ಬ್ಯಾಸರ ಏನ್ ಜಗಳ ಹೊಡೋದ್ರಿ, ಹೋಗುದದ ಅಲ್ಲಿ ಹೇಳೋದದ, ಮಾತು ಬರೋದು ತಮ್ಮ ತಾವೇ ಮಾಡ್ತಾರೆ. ಆಮೇಲೆ ಚರಂಡಿ ವ್ಯವಸ್ಥೆ ಅಂತ ಮತ್ತು
ಜನರಿಗೆ ಭಾಳ ಸಮಸ್ಯೆ ಐತಿ, ಬಾತ್ರೂಮ್ ಎಲ್ಲ ಶೌಚಾಲಯ ಸಮಸ್ಯೆ ಐತಿ ನಮ್ಮ ಮಹಿಳೆಯರಿಗೆ. ಈಗ ನೀವು ಹೇಳಿದ್ರು ಜನ ಹೇಳಿದ್ರು ಅಂತ ಹೇಳಿದ್ರೆ ಹೇಳಿದ್ರೆ ಗ್ರಾಮದಲ್ಲಿದ್ದಾರೆ ಹೋಗುದು ಶಿಶುರ ಚರಂಡಿನೂ ನೋಡ್ರಿ, ಹೋಗುದು ಚರಂಡಿ ಕ್ಲೀನ್ ನೋಡ್ರಿ, ಶಿಶುರಷ್ಟು ಅದಾವಿಲ್ಲ ನೋಡ್ರಿ. ಎಲ್ಲರೂ ಈಗಾಗಲೇ ಇದರೊಳಗೆ ಯಾವುದೇ ನಳಗಳ ನೀರಿಂದು JCM ಈಗಾಗಲೇ ಕೆಲಸ ಸ್ಟಾರ್ಟ್ ಅದ, ಮುಗಿಲಕ್ಕೂ ಬಂದೈತೆ. ಇಲ್ಲಿ ಅಂಗನವಾಡ್ಯಾಗ ಟೀಚರ್ಸ್ ಬರೋಲ್ಲ ಅಂತ ಹೇಳಕತ್ತಾರ. ಅಂಗನವಾಡ್ಯಾಗ ಟೀಚರ್ಗಳು ಬರಾಕತ್ತಿಲ್ಲ, ಮತ್ತೆ ಮಕ್ಕಳಿಗೆ ಅವರು ಹಾಲು ಕೊಡಾಕತ್ತಿಲ್ಲ, ಸತ್ತಿನ ಕೊಡಾಕತ್ತಿಲ್ಲ ಅಂತ ಹೇಳಕತ್ತಾರ. ಇಪ್ಪತ್ತು ಸಲ ಅವರೇ ಒಳಗೆ ಮಾಡ್ಕೊಳಕತ್ತಾರ, ಆಪಾದನೆ ಮಾಡಕತ್ತಾರ. ಅದಕ್ಕೆ ಯಾಕಂದ್ರೆ ಅವರು ಆಫೀಸ್ ಸಿಡಿಪ ಆಫೀಸ್ ಅಂತಾರೆ, ಅವ್ರೇನಿದ್ರೆ ಅವ್ರು ಮಾಡ್ತಿರ್ತಾರೋ ಆಗ ನಾನು ವಿಸಿಟ್ ಮಾಡ್ತೀನಿ ಪಂಚಾಯತ್ ಹೋಗಿ ನಾನು ವಿಸಿಟ್ ಮಾಡ್ತೀನಿ. ತಾವು ಯಾವ ಮಾಧ್ಯಮ ಟಿವಿ ಇದು ಬಂದು ನಮ್ಗೆ ಇಂಥ ತಾರೀಕು ಇದು ಮಾಡಿದಾರ, ಅದೇನೈತೆ ನಾನು ಹೋಗ್ಕೊಂಡು ವಿಸಿಟ್ ಪಟ್ಕೊಂಡು ಅದೇನೈತೆ ಅದು ಏನೈತೆ ಹೇಳ್ತೀನಿ. ಹೋಗೋಣ ಅಂತಂದ್ರೆ ಹೋಗೋಣ, ತಾವೇನಿಲ್ಲ ಏನು ತೊಂದರೆ ಇಲ್ಲ. ಈಗ ಇದ್ದಿದ್ದಂದ್ರೆ ಈ ಚರಂಡಿ ಎಲ್ಲ ನಾವು ಕ್ಲೀನ್ ಡೈಲಿ 6 ಹಳ್ಳಿಗಳಲ್ಲಿ ಕ್ಲೀನ್ ಮಾಡ್ತೀವಿ ಸರ್. ಚರಂಡಿ ಮಕ್ಕಳಿಗೆ ಸರ್ ಪ್ರತಿಯೊಂದು ಎಲ್ಲರಿಗೆ ಯಾಕಂತಂದ್ರೆ ಚರಂಡಿ ಸ್ವಚ್ಛ ಮಾಡಿಸೋದಾಯ್ತು, ಬ್ಲೀಚಿಂಗ್ ಪೌಡರ್ ಆಯಿತು, ನೀರೊಳಗೆ ಹಾಕೋದಾಯ್ತು, ಮತ್ತೆ ಟ್ಯಾಂಕ್ಗಳು ತೊಳೆದಾಯ್ತು, ಎಲ್ಲನೂ ಏನಂತಂದ್ರೆ ಅವ್ರ ನೇಪ ಕಾರ್ಯಕ್ರಮ ಎಲ್ಲ ಹಳ್ಳಿ ಒಳಗೂ ಮಾಡಿಸಿದ್ವಿ. ಅವ್ರು ಏನಂತಾರೆ ಸರ್ ಗಣಪತಿ ವರ್ಷಕ್ಕೆ 6 ತಿಂಗಳು ಮಾತ್ರ ನನಗೆ ಈ ಸದ್ಯ ಹೆಂಗೆ 7 ಲಕ್ಷ ಹೆಂಗೆ ವಸೂಲಿ ಆಗ್ತದೆ. ಈ ಸದ್ಯ ಈ ತಿಂಗಳ 3-4 ತಿಂಗಳ 7 ಲಕ್ಷ ರೂಪಾಯಿ ವಸೂಲಿ ಆಗಿದೆ. ಮತ್ತೆ ಹೋಗ್ಲಾರ್ದು ಆಗ್ತೈತೆ ನಾವು ಬರೀ ನೀರು ಎಷ್ಟು ಕೊಡ್ತಾರೆ, ನೀರು ಕೊಡ್ತಾರೆ ಅಷ್ಟೇ ಅಷ್ಟೇ ರೀ, ತುಂಬಿರ್ತಾರೆ ಅಂತ ಹೇಳ್ತಾರೆ ಅವರು. ಒಂದು ಏನು ಒಟ್ಟ ರೋಡಿಂಗ್ ಸಮಸ್ಯೆ ವಸೂಲಿಗೆ ಗಣಪತಿಗೆ ಬರಂಗಿಲ್ಲ, ಏನು ಬರಂಗಿಲ್ಲ ಅಂತ ಹೇಳಿದ್ರೆ ಈ ವಸೂಲಿ ಇಲ್ಲ. ಗಣಪತಿಗೆ ಬರ್ತಾರ್ರಿ, ಗಣಪತಿ ಒಯ್ತಾರ ಅಷ್ಟೇ, ಏನು ಕೆಲಸ ಮಾಡ್ಕೊಳ್ರಿ ಪಂಚಾಯತ್ ಅಂತ ಹೇಳ್ತಾರ್ರಿ ಅವರು. ಯಾವ ಕೆಲಸ ಯಾವ ನಮ್ಮ ಪಂಚಾಯತ್ ಏನ್ ಮಾಡ್ಕೊಡ್ಬೇಕಾಗಿತ್ತಲ್ಲ ಎಲ್ಲಾ ಸೌಕರ್ಯಗಳನ್ನು ಮಾಡಿಕೊಟ್ರು. ಸರ್ ಯಾರು ಆಪಾದನೆ ಮಾಡ್ತಾರೆ ನಮಗೆ ಸರ್ ಬರೀ ಕೊಟ್ಟಿದ್ದೆ ಹೇಳಕತ್ತಾರ. ಒಂದು ನೋಡೋಣ ಸರ್ ಗ್ರೌಂಡ್ ರಿಪೋರ್ಟ್ ಮಾಡಿ ನೋಡಿ. ಅಲ್ಲೇ ಸರ್ ರಿಪೋರ್ಟ್ ಶಿಶು ನೋಡ್ರಿ, ಚರಂಡಿ ನೋಡ್ರಿ, ಏನ್ ತೊಂದರೆ ಇಲ್ಲ. ಮತ್ತೆ ನೋಡ್ರಿ ಸಮಸ್ಯೆ ಮತ್ತೆ ಇದ್ದಿರೋ ಸಹಿತ ನಾವು ಏನ್ ಹೇಳ್ತೀವಿ ನಾವು ಇಂಥಲ್ಲಿ ಪಾತಂದ್ರೆ ನಮ್ಗೆ ಮಾಡ್ತಾರೆ. ಮಡಿಕೇಶ್ವರ ಗ್ರಾಮ ಪಂಚಾಯತ್ ಎಷ್ಟು ಹಳ್ಳಿಗಳು ಬರ್ತಾರೆ ಸರ್? 6 ಹಳ್ಳಿ. ಒಂದು ಮಡಿಕೇಶ್ವರ ರೀ, ಒಂದು ನಡಹಳ್ಳಿ ರೀ, ಅಂದ್ರಾಳ, ಮತ್ತೆ ಗುಡಿಯಾಳ, ತಾರ್ನಾಳ, ಬಳವಾಟ, 6 ಹಳ್ಳಿ ಬರ್ತಾರೆ ಸರ್. ಈಗಾಗಲೇ ನೀವು ಕೇಳಿರ್ಬೇಕು, ಅದನ್ನ ನೋಡಿದ್ರು ನನಗೇ ಇರ್ಬೇಕು. ಜನ ಸುಳ್ಳು ಅಂತ ಹೇಳ್ತೀವಿ ಸರ್. ಜನ ಸುಳ್ಳು ಹೇಳಕಂತ ನಂಗೆ ಏನಾಗತ್ತಿಲ್ಲ. ನಾವೇನು ನಾವು ಪಂಚಾಯತಿ ನಾವು ಕೊಡ್ಬೇಕಾಗಿದ್ದ ಮೂಲ ಸೌಕರ್ಯಗಳೇನೈತಿ ಕೊಟ್ಟಿದ್ದು ಹೇಳಿದಾರೆ. ಏನೋ ಫಂಕ್ಷನ್ ಇತ್ತು ಅಂದ್ರೆ ಯಾರು MLA ಆಗಲಿ ಯಾರು ಸರ್ ನೀವು ಬರೋದು ಅಂತೇಳಿ ಮಾಧ್ಯಮದವ್ರು ಹೇಳಿದ್ರಲ್ಲ. ಈಗ ಟೋಟಲ್ ಆಗಿ ಈ ಅಟೆಂಡೆನ್ಸ್ ಆಗಿದೆ ಕಂಪಾಗಿದೆ. ನೀವು ಎಲ್ಲಿ ಹೋದ ಬಳಿಕ ನೀವು ಒಂದು ಪಂಚಾಯತ್ ಕೇಳಿರ್ಬೇಕ್ರಿ. ನೋಡ್ಕೋಬೇಕಲ್ರಿ ಜನರಿಗೆ, ಏನೇನು ಸಮಸ್ಯೆ ಇರ್ತೋ, ಎಲ್ಲ ಸಮಸ್ಯೆ ನೀವು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಇರ್ತಿಲ್ಲ, ಎಲ್ಲ ಸರಿ ಮಾಡ್ಬೇಕಲ್ರಿ, ನೋಡ್ಬೇಕಲ್ರಿ, ಪ್ರತಿಯೊಂದು ಹಳ್ಳಿಗೂ ಹೋಗ್ಬೇಕು, ನೀವು ವಿಸಿಟ್ ಮಾಡ್ಬೇಕ್ರಿ. ಓಕೆ ರೀ. ಈಗ ನೀವು ಹೇಳಿದಾಗ ಆಯಾ ಹಳ್ಳಿ ಒಳಗ ಆಯಾ ಗ್ರಾಮ ಪಂಚಾಯತ್ ನಮ್ಮ ಸದಸ್ಯರು ಹೀಗಾಗಿ ಸದಸ್ಯರನ್ನ ಅಪಾದನೆ ಮಾಡಾಕತ್ತಾರಂದ್ರ ನಾವು ಮೆಂಬರ್ ಆಗಿದ್ರು ನಾವು ಹೋಗಿ ಹೇಳ್ತೀವಿ, ಯಾವುದೇ ಕೆಲಸ ಮಾಡಲ್ಲ ಅವರು ಪಂಚಾಯತ್ ಜನ ಬೈಯಾಕತ್ತಾರೆ, ಮೆಂಬರ್ ಮಾಡ್ತೀವಿ ಏನ್ ಮಾಡಾಕತ್ತೀವಿ, ಜನ ಬೈಯಾಕತ್ತಾರ, ಬೈಕೊಳ್ಳೋ ಪರಿಸ್ಥಿತಿ ಹೋಗಿದ್ ನಾವು ಮೆಂಬರ್ ಆಗಿ ಅಂತ ಹೇಳ್ತಾರೆ. ಅಪಾದನೆ ಅಂತ ಹೇಳ್ತಿರ್ಲ. ಈಗ ಈಗಾಗಲೇ ನಾವು ಏನು ಗ್ರಾಮ ಪಂಚಾಯತ್ ನಮ್ಮ ಸಭೆ ಎಲ್ಲ ಇದು ಮಾಡ್ತೀವಿ, ಮುಖ್ಯ ಕೆಲಸ ನಾವು ಕೊಡಿಸ್ತೇವೆ. ಅದೆಲ್ಲ ಯಾವುದೂ ಏನೋ ಎಲ್ಲ ಈಗ ನಾವು ಬಗೆಯಾಗಿ 15 ವರ್ಷನಾಗ ಕೆಲವೊಂದು ಮೂಲ ಸೌಕರ್ಯ ಕಾಮಗಾರಿ ಇಟ್ಕೊಂಡಿರ್ತೀವಿ. ಮಾಡ್ತೇವೆ ವರ್ಕ್ ಏನೈತಲ್ಲ ಯಾವ ನಿಶ್ಚಿತ ಪಂಚಾಯತ್ ವರ್ಕ್ ಅನ್ನೋದು ಕೊಡ್ತೇವೆ. ಎಲ್ಲ 6 ಹಳ್ಳಿ ಅಂತ ಹೇಳಿದ್ರಲ್ಲ ನೀವು, ಒಂದ್ ಹಳ್ಳಿಗೆ ಎಷ್ಟು ಅನುದಾನ ಬಂದಿತ್ರಿ ಸರ್? ಹಂಗಿರಲ್ಲ ಸರ್, ಟೋಟಲ್ ಹಳ್ಳಿಗೆ ಅಂತ ಎಷ್ಟು ಟ್ಯಾಕ್ ಮಾಡ್ರಿ ಅಂತ ಹಳ್ಳಿಗೆ ಅಂತ ಆಗಿದ್ರಿ. ಟೋಟಲ್ 46 ಲಕ್ಷ ರೂಪಾಯಿ 15 ಲಕ್ಷ ಬರ್ತೈತಿ. ಅದನ್ನ ಅಂತಂದ್ರೆ ನಾವು ಟೋಟಲ್ ಆಗಿ ಆಯಾ ಗುಚ್ ವೈಸ್ ಅಂದ್ರೆ ಪರ್ಸೆಂಟೇಜ್ ವೈಸ್ ಹೊಡೋದಕ್ಕಿಂತ ಆ ಕಾಮಗಾರಿ ಎಷ್ಟು ಯಾವ್ದು ಇರ್ಬೇಕಲ್ಲ ಅದು ನಮ್ಗೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅಂತ ಕಾಮಗಾರಿ ಇಟ್ಟಿಕ್ಕಿಂತ ಸ್ಟಾರ್ಟ್ ಮಾಡಿ. ಈ ವರ್ಷಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ಎಷ್ಟು ಕೆಲಸ ಮಾಡ್ತಾರೆ ಸರ್? ಈಗ ಒಂದು 26 ಲಕ್ಷ ರೂಪಾಯಿ ವರ್ಕ್ ಆಗ್ಯಾವ್ರಿ.
ಸರ್ ಈಗ ನೋಡ್ರಿ ಈಗಾಗಲೇ ಈಗ ವಾಟರ್ ಸಪ್ಲೈ ಅಂತ 10 ಲಕ್ಷ ರೂಪಾಯಿ ಐತಿ ಬೀದಿ ದೀಪ ತುಂಬಿದ್ರಿ 10 ಲಕ್ಷ ರೂಪಾಯಿ ಬರೀ ಕರೆಂಟ್ ಇದಕ್ಕೆ ಬರ್ತದೆ ನೀರಿಂದು ವಾಟರ್ ಸಪ್ಲೈ ಕೇವಿ ಎಷ್ಟು 10 ಲಕ್ಷ ರೂಪಾಯಿ ತುಂಬಿದ್ರು. ಹೌದು ಒಂದು ವರ್ಷಕ್ಕೆ ಈಗ ಒಂದ್ ವರ್ಷ ನಾನು ಒಂದು ವರ್ಷ ಸರ್ ಅದು 60 ಲಕ್ಷ ಗಟ್ಟಲೆ ಬಾಕಿ ಇರ್ತೈತಿ ಸರ್ 6 ಎಳಿದ್ ಬರ್ತೈತ್ರಿ 6 ಎಳಿದ್ ಬರ್ತೈತ್ರಿ ಅವು ನಾವಿನ್ನ ಬಾಕಿ ಅದ ನಾ ಕೊಡ್ಬೇಕ್ರಿ. ಯಾಕಂದ್ರೆ ಈಗ 6 ಹಳ್ಳಿ ಆಗತ್ತಂದ್ರೆ ಪ್ರತಿಯೊಂದು ಈ ನೀರಿನ ಸೌಕರ್ಯ ನಾವು ಪಂಚಾಯತಿಯಿಂದ ಕೊಡ್ತೀವಿ ನಾವು. ಎಲ್ಲಿ ಸೋರ್ಸ್ ಯಾಕಂತಂದ್ರೆ ಒಳಗಡೆ ಮಲ್ಟಿ ಸ್ಕೀಮ್ ಇಲ್ಲ ನಮ್ಮಲ್ಲಿ. ಈಗ ಏನೈತಲ್ಲಿ ನಾವು ಕೊಡೋದು ಏನೈತಲ್ಲ ಈಗ ನಮ್ಮ ಪಂಚಾಯತಿಯಿಂದ ಗ್ರಾಂಟ್ ಆಗಿ 3 ಜನ ಬೋರ್ವೆಲ್ ಬೇಕಾಗಿ ಹೆಂಗ್ ಏನೇ ಇದ್ರು ಒಟ್ಟು ಎಲ್ಲ ಮೇಂಟೆನ್ಸ್ ನೀರಿನ ಮೇಂಟೆನ್ಸ್ ಏನಿರ್ತದೆ ತಿಂಗಳಿಗೊಮ್ಮೆ ಎತ್ತಿರೋ ಅದು ವರ್ಷಕ್ಕೊಮ್ಮೆ ಡೈಲಿ ಸರ್ ಡೈಲಿ ಡೈಲಿ ನಾವು ಕಲೆಕ್ಷನ್ ಮಾಡ್ಲೇಬೇಕು ಅದನ್ನ ಡೈಲಿ ಟ್ಯಾಕ್ಸ್ ವಸೂಲಿ ಮಾಡಬೇಕು. ನೀವೇನ್ ಸಡನ್ಲಿ ಅವತ್ತೇ ಸಾಯಂಕಾಲ ನಿಮ್ಮ ಅಕೌಂಟಿಗೆ ಜಮಾ ಮಾಡ್ಕೊತಿರೋ ಹೆಂಗೋ ಏನ್ ಅಕೌಂಟ್ ಯಾವ ಅಕೌಂಟ್ ನಮ್ಮ ಅಕೌಂಟ್ ಡೇಟ್ ಅಕೌಂಟ್ನಾಗ ವರ್ಕ್ ಬಂದ ಅಕೌಂಟ್ ಇರ್ತದ ಆ ಅಕೌಂಟಿಗೆ ಜಮಾ ಆಗ್ತದೆ. ಅದು ಅಕೌಂಟ್ ನೀವೇ ಇಲ್ರಿ ಈಗ ನಡೆಸೋರು ಅದಕ್ಕೆ ಅಧ್ಯಕ್ಷರು ಪಿಡಿ ಅವರು ಎಲ್ಲ ಅಕೌಂಟಿಗೆ ಎಲ್ಲ ಅಕೌಂಟಿಗೆ ಪಂಚಾಯತ್ ಪಿಡಿ ಅವರು ಇರ್ತಾರೆ. ಏನ್ ತೊಂದರೆ ಇಲ್ಲ. BS ರಿಪೋರ್ಟ್ ಬರ್ರಿ. ಮೊದಲು ಈಗಾಗಲೇ ನಾನು ಬಂದಿಲ್ಲಿ ಕಾಳಿಗೆ ಬಂದ 1.5 ವರ್ಷ ಮಾಡಿದ್ದಾರೆ. ಈಗ ಬಂದು ಮತ್ತೆ 2 ವರ್ಷ. ಏನಿದೆ ಸರ್ ನಿಮ್ದು ಹುದ್ದೆ ಏನ್ರಿ? ನಮ್ದು ಪಂಚಾಯತಿ ವೃತ್ತಿ ಅಧಿಕಾರಿ.